ಮಿಷನ್ ವಿದ್ಯಾಕಾಶಿ ಯೋಜನೆಯ ಯಶಸ್ವಿಗೆ ಶ್ರಮಿಸುತ್ತಿರುವಂತಹ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರಿಗೆ ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಸಾಥ್ ನೀಡುತ್ತಿದ್ದಾರೆ. ಇದಕ್ಕೆ ಪ್ರೇರಣೆ ಎನ್ನುವಂತೆ ಮಾರ್ಚ್ 21ರ ಮೊದಲ ದಿನದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಹಾಜರಾಗುವ 4 ಗಂಟೆ ಮೊದಲು ನವಲಗುಂದ ಪಟ್ಟಣದ ಗಾಂಧಿ ಬಜಾರ್ ಬಳಿಯ ಶಬಾನಾ ಪಟಾಸು ಅವರ ತಂದೆ ನೂರ್ ಹುಸೇನ್ ಪಟಾಸು ಅವರು ಮರಣ ಹೊಂದಿದ್ರು. ಪರೀಕ್ಷೆ ಬರೆದು ಬಂದ ನಂತರ ತಂದೆಯ ಅಂತಿಮ ಕ್ರಿಯೆಯಲ್ಲಿ ಶಬಾನಾ ಭಾಗವಹಿಸಿದರು. ತಂದೆಯ ಮರಣದಿಂದ ಧೃತಿಗೆಡದೆ ಸಾವಿನ ನೋವಿನ ಮಧ್ಯೆಯೂ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಧೈರ್ಯ ತೋರಿ ಶಬಾನಾ ಇತರ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾಳೆ. ಈ ವಿದ್ಯಾರ್ಥಿನಿಯ ನಡೆ ಮೆಚ್ಚಿ ಧೈರ್ಯ ತುಂಬಿ ಅವಳ ಓದಿಗೆ ನೆರವು ಸಹಕಾರ ನೀಡಲು ಸ್ವತಃ ಧಾರವಾಡದ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರು ಶಬಾನಾ ಮನೆಗೆ ಭೇಟಿ ನೀಡಿ ಶಬಾನಾ ಹಾಗೂ ಅವಳ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ಮುಂದಿನ 3 ತಿಂಗಳಲ್ಲಿ ಆಶ್ರಯ ಮನೆ ಕಟ್ಟಿಸಿ ಕೊಡುವ ಭರವಸೆ ನೀಡಿ ಅಲ್ಲಿಯವರೆಗೆ ಶಬಾನಾ ಅವರಿಗೆ ಮನೆ ಬಾಡಿಗೆ ಮುತ್ತುವನ ಸ್ಥಳದಲ್ಲಿಯೇ ಸ್ವಂತ ಹಣದಲ್ಲಿ ನೀಡಿದರು. ತಂದೆ ಸಾವಾದರೂ ಕೂಡ ಅವ್ರ ಮಗಳನ್ನ ಸ್ವತಃ ಮತ್ತೆ ಪರೀಕ್ಷೆ ಬರೆಯೋದು, ಯಾರ್ದಾರ ಮನೆ ತೀರ್ಕೊಂಡ್ರೆ 3 ದಿವಸ 4 ದಿವಸ ನಾವು ಯಾರು ಹೊರಗೆ ಬರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ SLC ಎಕ್ಸಾಮನ್ನು ಬರೆಯೋ ಮೂಲಕ ಒಂದು ವಿಶೇಷವಾದಂಥ ಹೃದಯವಂತಿಕೆ ನಮ್ಮದಂಥ ಈ ಕುಟುಂಬಕ್ಕೆ ಇವತ್ತು ಅವ್ರಿಗೆ ಇರ್ಲಿಕ್ಕೆ ಮನೆ ಇಲ್ಲ, ಬಾಡಿಗೆ ಮನೆ ಇಲ್ಲ. ನಾವೇ ಸ್ವತಃ ಇವತ್ತು 3 ತಿಂಗಳು ಬಾಡಿಗೆ ಕೊಡೋದ್ರ ಮೂಲಕ ಒಂದು ಏನು ಪುರಸಭೆಯಿಂದ ಮತ್ತು ಆಶ್ರಯ ಯೋಜನೆಯಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಒಂದು ಆಶ್ರಯ ಹಕ್ಕುಪತ್ರ ಈಗಾಗಲೇ ವಿತರಣೆ ಮಾಡಲಾಗಿದೆ. ಆ ಹಕ್ಕುಪತ್ರ ಕೊಟ್ಟರೆ ಅದಕ್ಕೆ 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಸರ್ಕಾರ ಕಟ್ಟಬೇಕಾಗಿತ್ತು. ಆ ಕಾಂಟ್ರಿಬ್ಯೂಷನ್ ನಾವು ಪುರಸಭೆಯಿಂದ ಕಟ್ಟಿ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕನ್ನೋಂಥ ತೀರ್ಮಾನ ತೆಗೆದುಕೊಂಡು ಈಗಾಗಲೇ 1 ಲಕ್ಷ ರೂಪಾಯಿ ನಾವೇ ಕಟ್ಟಿ ಒಂದು 3 ತಿಂಗಳಲ್ಲಿ ಮನೆ ಕಟ್ಟಿಕೊಡ್ತಕ್ಕಂಥ ತೀರ್ಮಾನ ಮಾಡಿವಿ. ಅವರು ಬದುಕಲಿಕ್ಕೆ ಇಮಿಡಿಯೇಟ್ ಆಗಿ ಪಶು ಸಂಗೋಪನಾ ಇಲಾಖೆಯಿಂದ 20 ನಾಟಿ ಕೋಳಿಗಳನ್ನು ಕೊಡೋದ್ರ ಮೂಲಕ ಆ ತತ್ತಿಯಿಂದ ಏನು ಉತ್ಪನ್ನ ಬರ್ತೈತಿ ಅದನ್ನು ಮಾಡಿಕೊಂಡು ಅವರು ಅದನ್ನು ಬದುಕುವಂಥ ವ್ಯವಸ್ಥೆಗೆ ಒಂದು ತಾತ್ಕಾಲಿಕ ಒಂದು ಇದು ಮಾಡಿವಿ. ಇವತ್ತು ಅವ್ರ ತಾಯಿ ಅಂಗವಿಕಲತೆ ಇದ್ರಿಂದ ಅದು ಇವತ್ತು ನಾವು ಮೊದಲೇಕ ಬೇರೆ ಯೋಜನೆಯಲ್ಲಿ ಕೊಡ್ಬೇಕಂತ ಮಾಡಿ ಅದನ್ನು ಚೇಂಜ್ ಮಾಡಿ ಪ್ರತಿ ತಿಂಗಳ ಒಂದು 2,000 ರೂಪಾಯಿ ಬರುವಂಥ ಒಂದು ಯೋಜನೆಯನ್ನು ಅದಕ್ಕೆ ಸ್ವಲ್ಪ ಕಾನೂನಾತ್ಮಕ ವಿಚಾರ ಮಾಡಿ ಅದನ್ನು ಮಾಡುವಂಥ ತೀರ್ಮಾನವನ್ನು ಈಗ ಜಿಲ್ಲಾಧಿಕಾರಿಗಳು, ನಾವು ಸಿಇಒ ಮತ್ತು ತಹಸೀಲ್ದಾರ್ಗಳು ಎಲ್ಲರೂ ಕೂಡಿ ಇವತ್ತು ಆ ತೀರ್ಮಾನ ಮಾಡಿವಿ. ಸರ್ಕಾರ ಇಂಥ ಏನು ಕಷ್ಟದಲ್ಲಿರ್ತಾರೆ ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಮ್ಮ ಸರ್ಕಾರ ಬದ್ಧ ಐತಿ. ಅದಕ್ಕೆ ಆ ರೀತಿಯಾಗಿ ಕೆಲಸವನ್ನು ಮಾಡಕತ್ತೀವಿ. ಅದಕ್ಕೆ ಇವತ್ತೇನು ಅವರು ಒಂದು ಎಕ್ಸಾಮ್ ಬರ್ದಾಳೆ, ಅವರು ಇನ್ನೂ 3 ಮಂದಿ ಅವ್ರ ಸಹೋದರಿಯರಲ್ಲ, ಅವ್ರಿಗೆ ವಿಶೇಷವಾದಂಥ ಗಮನ ಕೊಡುವುದ್ರ ಮೂಲಕ ಇವತ್ತು ಅವರು ಓದಿಗಾಗಿ ಮುಂದೆ ಏನು ಮಾಡಬೇಕು, ಬಾಲ ವಿಕಾಸ ಹಚ್ಚಬೇಕು, ಏನು ಹಚ್ಚಬೇಕು, ಅವ್ರ ಕುಟುಂಬದ ಜೊತೆ ಮಾತಾಡಿ ಅವ್ರ ಸೋದರ ಮಾವ ಅದನ್ನೆಲ್ಲ ನೋಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಪೂರ್ವಕವಾಗಿ ಏನು ಮಾಡಬೇಕು ಅನ್ನೋದು ನಾವೆಲ್ಲರೂ ಕೂಡ ವಿಚಾರ ಮಾಡಿ ಅವ್ರಿಗೆ ಏನೇನು ಅನುಕೂಲ ಮಾಡೋಕ್ಕೆ ಸಾಧ್ಯ ಐತಿ ಸರ್ಕಾರದಿಂದ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಕುಮಾರಿ ಶಬನಾ ಅವರು ಅದೇ ದಿವಸ ಎಕ್ಸಾಮ್ ಹೋಗಿ ಬರೆದು ಬಂದಿದ್ದಾರೆ. ಇವರ ಒಂದು ಆತ್ಮವಿಶ್ವಾಸ ಇಡೀ ನಮ್ಮ ಎಲ್ಲರಿಗೂ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತದೆ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದು ನಾವು ನೋಡಿದ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಶಾಸಕರೇ ಅವರ ಮನೆ ಬಾಡಿಗೆ 3 ತಿಂಗಳ ಮನೆ ಬಾಡಿಗೆನೂ ಕೊಟ್ಟಿದ್ದಾರೆ. ಮುಂದಕ್ಕೆ 4 ತಿಂಗಳ ಒಳಗಡೆ ಸಂಪೂರ್ಣವಾಗಿ ಆಶ್ರಯ ಯೋಜನೆ ಕೆಳಗಡೆ ಮನೆನೂ ಕೂಡ ಕಟ್ಟಿ ಕೊಡ್ತೀವಿ ಅಂತಲೂ ಅವರು ಇವತ್ತು ಭರವಸೆಯನ್ನು ನೀಡಿರುವುದು ನಮಗೆ ಖುಷಿಯಾಗಿದೆ. ಅವರಿಗೆ ಕೂಡ ಒಂದು ಆತ್ಮಧೈರ್ಯ ತುಂಬಿದಂಗೆ ಆಗಿದೆ. ಅದು ಅಲ್ಲದೆ ತಕ್ಷಣ ನಾವು ಸರ್ಕಾರ ವತಿಯಿಂದ ಏನು ನೆರವು ಕೊಡಬೇಕು, ರಾಷ್ಟ್ರೀಯ ಕುಟುಂಬ ನೆರವು ಕೆಳಗಡೆ 20,000 ರೂಪಾಯಿ ಅವರಿಗೆ ಮಂಜೂರಾತಿ ಆಗಿದೆ. ಹಾಗೂ ಇವರಿಗೆ ಪಿಂಚಣಿ ಯೋಜನೆ ಕೂಡ ಇವತ್ತು ಇಲ್ಲಿನೇ ಸ್ಪಾಟಲ್ಲಿನೇ ಅವರಿಗೆ ಪಿಂಚಣಿ ಯೋಜನೆಯನ್ನು ಅವರಿಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀವಿ. ಪಶು ಸಂಗೋಪನಾ ಇಲಾಖೆಯಿಂದಲೂ ಕೂಡ 20 ಕೋಳಿ ಮರಿಗಳನ್ನು ಕೊಡುವ ಮುಂದಕ್ಕೆ ನೀವು ನೋಡ್ತಿದ್ದೀರಾ. ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.